ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 3-11-1968. ಓಂ ನಮಃ ಶಿವಾಯ. ಪವಿತ್ರ ಮಕ್ಕಳೇ, ನೀವು ಪವಿತ್ರರಾಗಿ ಬೇರೆಯವರನ್ನು ಪವಿತ್ರರನ್ನಾಗಿ ಮಾಡಬೇಕು. ಪುರುಷಾರ್ಥ ಮಾಡಿದರೆ ಸ್ವರ್ಗಕ್ಕೆ ಅವಶ್ಯವಾಗಿ ಬರುತ್ತೀರಿ. ಯಾರು ಎಷ್ಟು ತಿಳುವಳಿಕೆಯುಳ್ಳವರಾಗಿ ಬೇರೆಯವರನ್ನು ಮಾಡುತ್ತಾರೋ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಸತ್ಯಯುಗದಲ್ಲಿ ಪವಿತ್ರತೆ ಇದೆ, ಆದ್ದರಿಂದ ಸುಖ ಶಾಂತಿಯೂ ಇದೆ. ಕಲಿಯುಗದಲ್ಲಿ ಅಪವಿತ್ರರಾಗಿರುವ ಕಾರಣ ಎಲ್ಲರೂ ದುಃಖಿ ಮತ್ತು ಅಶಾಂತರಾಗಿದ್ದಾರೆ. ಓಂ ನಮಃ ಶಿವಾಯ. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಅಕ್ಷರಗಳು ಸಂಪೂರ್ಣ ಸರಿಯಾಗಿವೆ. ಎಷ್ಟು ಸತ್ಯ ಇದೆ ಎಂದರಿನಲ್ಲಿ ಉಪ್ಪು ಬೆರೆಸಿದಷ್ಟು ಸತ್ಯ ಗೀತೆಯಲ್ಲಿ ಇದೆ. ಭಗವಾನುವಾಚ, ಸರಿ ಇದೆ, ಆದರೆ ಕೃಷ್ಣನ ಹೆಸರನ್ನು ಸೇರಿಸಿದ್ದರಿಂದ ಅದರ ಯಥಾರ್ಥ ಭಾವವೇ ಬದಲಾಗಿದೆ. ಭಗವಾನುವಾಚವಿದೆ, ನಾನು ಸಾಧುಗಳ ಉದ್ಧಾರ ಮಾಡಲು ಬರುತ್ತೇನೆ, ಏಕೆಂದರೆ ಅವರು ಪಾಪಾತ್ಮರಾಗಿದ್ದಾರೆ, ಭ್ರಷ್ಟಾಚಾರದಿಂದ ಹುಟ್ಟುತ್ತಾರೆ. ಈ ಇಡೀ ಪ್ರಪಂಚವೇ ಭ್ರಷ್ಟಾಚಾರಿಯಾಗಿದೆ. ರಾವಣನ ಸಂಪ್ರದಾಯದವರಾಗಿದ್ದಾರೆ, ವಿಕಾರದಿಂದ ಜನ್ಮ ಪಡೆಯುತ್ತಾರೆ. ಸನ್ಯಾಸಿಗಳು ಸಹ ವಿಕಾರದಿಂದ ಹುಟ್ಟುತ್ತಾರೆ, ನಂತರ ಸನ್ಯಾಸ ಮಾಡುತ್ತಾರೆ. ಲಕ್ಷ್ಮೀನಾರಾಯಣರು ಎಂದಾದರೂ ಅಲ್ಲಿ ಸನ್ಯಾಸ ಮಾಡುತ್ತಾರೇನೋ? ಅವರಂತೂ ಸದಾ ಪುಣ್ಯಾತ್ಮರು, ಮಹಾತ್ಮರೇ ಆಗಿದ್ದಾರೆ. ಇಲ್ಲಿ ಎಲ್ಲರೂ ವಿಕಾರದಿಂದ ಹುಟ್ಟುತ್ತಾರೆ. ಹಾಗಾದರೆ ಮಹಾತ್ಮರೆಂದು ಯಾರಿಗೆ ಹೇಳಬೇಕು? ನೀವು ಹೇಳುತ್ತೀರಿ, ಎಲ್ಲ ಮಹಾತ್ಮರು ದೇವಿ ದೇವತೆಗಳು ನಾವಾಗುತ್ತಿದ್ದೇವೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರ ಧರ್ಮವೇ ಸಂಪೂರ್ಣ ಭಿನ್ನವಾಗಿದೆ. ಅವರು ಬರುವುದೇ ನಂತರ. ಯಾರು ಎಂದಿಗೂ ರಾಜ್ಯವನ್ನು ಪಡೆದೇ ಇಲ್ಲವೋ ಅವರು ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ? ಉಳಿದಂತೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಬೇಕು. ಅತ್ಯಾಚಾರಗಳಾಗುತ್ತವೆ, ಧೈರ್ಯ ಬೇಕು. ಹಸಿವಿನಿಂದಂತೂ ಯಾರೂ ಸಾಯಲು ಸಾಧ್ಯವಿಲ್ಲ. ಶಿವ ಬಾಬಾರವರ ಮಗುವಾಗಿ ಹಸಿವಿನಿಂದ ಸಾಯುವುದು ಇದು ಎಂದಿಗೂ ಆಗಲು ಸಾಧ್ಯವಿಲ್ಲ. ಹೇಗೆ ಬಡವರ ಪಾಲನೆಯಾಗುತ್ತದೆಯೋ ಹಾಗೆಯೇ ಸಾಹುಕಾರರ ಪಾಲನೆಯೂ ಆಗುತ್ತದೆ. ಯಾರೂ ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ. ಸರೆಂಡರ್ ಆಗುತ್ತೀರಿ. ಯಾರು ಸಮರ್ಪಣೆಯಾಗುತ್ತಾರೋ ಅವರಿಂದ ಆಸ್ತಿಯನ್ನು ಪಡೆಯಲು ಎಲ್ಲವನ್ನು ಶಿವ ಬಾಬಾರವರಿಗೆ ಕೊಟ್ಟಿದ್ದೀರಿ. ಕೊಟ್ಟ ಮೇಲೆ ಆಸ್ತಿಯೂ ನೆನಪಾಗುತ್ತದೆ. ಅಂದ್ರೆ ಬಾಬನಿಗೇನೇ ಕೊಟ್ರು, ಕೊಟ್ಮೇಲೆ ಮತ್ತೇನ್ ಮಾಡ್ತೀರಿ? ನೆನಪು ಮಾಡ್ಕೊಳ್ತೀರಿ. ಇಲ್ಲದಿದ್ದರೆ ಯಾವ ವಸ್ತುವನ್ನು ಇಟ್ಟುಕೊಂಡಿರುತ್ತೀರೋ ಅದೇ ನೆನಪಾಗುತ್ತಿರುತ್ತದೆ. ತಂದೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಈ ಶರೀರವು ನಶ್ವರ ಆಗಿದೆ. ಮನುಷ್ಯರಿಗೆ ಶರೀರದ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತದೆ. ನಿಮ್ಮ ಪ್ರೀತಿ ಆತ್ಮದ ಮೇಲಿದೆ, ಶರೀರದ ಮೇಲಿಲ್ಲ. ಅವರು ಶರೀರವನ್ನೇ ನೆನಪು ಮಾಡುತ್ತಿರುತ್ತಾರೆ. ನಿಮಗೆ ಈಗ ಶಿಕ್ಷಣ ಸಿಗುತ್ತಿದೆ. ಶಿವ ಬಾಬಾರವರನ್ನು ನೆನಪು ಮಾಡಬೇಕು. ಎಲ್ಲರೂ ಶರೀರವನ್ನು ಬಿಡಬೇಕಿದೆ. ಇನ್ನೂ ಸ್ವಲ್ಪ ಸಮಯವಿದೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರವಿದೆ. ಹೇಗೆ 5,000 ವರ್ಷಗಳಲ್ಲಿ ಈ ಚಕ್ರ ತಿರುಗುತ್ತದೆ ಎಂದು. ಈಗ ವೃಕ್ಷ ಹಳೆಯದಾಗಿದೆ. ತಮ್ಮನ್ನು ದೇವತೆ ಎಂದು ಯಾರೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ. ಆದರೆ ಪತಿತರಾಗಿರುವ ಕಾರಣ ತಮ್ಮನ್ನು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನೀವು ಕೇಳುತ್ತೀರಿ, ಹಿಂದೂ ಧರ್ಮ ಎಲ್ಲಿಂದ ಬಂತು? ಈ ಲಕ್ಷ್ಮೀನಾರಾಯಣರ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಇದು ಯಾರಿಗೂ ಗೊತ್ತಿಲ್ಲ. ಇವರ ಈ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಈಗ ತಂದೆ ನಿಮಗೆ ತಿಳಿಸುತ್ತಾರೆ, ಇವರು ಹೇಗೆ ರಾಜ್ಯವನ್ನು ಪಡೆದರು. ಹಿಂದಿನ ಜನ್ಮದಲ್ಲಿ ತಂದೆಯ ಮೂಲಕವೇ ರಾಜಯೋಗವನ್ನು ಕಲಿತಿದ್ದಾರೆ. ಸಂಗಮ ಯುಗವೂ ಇತ್ತು. ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ಬಹಳ ಖುಷಿಯಾಗುತ್ತದೆ. ಶಿವಬಾಬಾ ನಮಗೆ ಸಮ್ಮುಖದಲ್ಲಿ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಾರೆ. ಮತ್ತೆ ಕಲ್ಪಕಲ್ಪವು ಹೀಗೆಯೇ ಚಕ್ರ ತಿರುಗುತ್ತಿರುತ್ತದೆ. ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ? ಎಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ. ಸನ್ಯಾಸಿಗಳು ಎಂದಿಗೂ ತಿಳಿಸಲು ಸಾಧ್ಯವಿಲ್ಲ. ಅವರು ಹಠಯೋಗವನ್ನು ಕಲಿಸುವವರಾಗಿದ್ದಾರೆ. ನೀವು ರಾಜ ಋಷಿಗಳಾಗಿದ್ದೀರಿ.
ಅವರದ್ದು ಹಠಯೋಗ. ಈ ರಾಜಯೋಗವನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಈಗ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಸತ್ಯಯುಗದಲ್ಲಿ ಈ ದೇವತೆಗಳಿಗೆ ಈ ರಾಜ್ಯಭಾರವನ್ನು ಶಿವಬಾಬಾ ಕೊಟ್ಟಿದ್ದರು. ಮೊದಲೆಲ್ಲ ನಿಮಗೆ ಇದು ಕನಸಿನಲ್ಲೂ ನೆನಪಿರಲಿಲ್ಲ, ಎಂದಿಗೂ ಕೇಳಿಯೂ ಇರಲಿಲ್ಲ. ಈಗ ಅರ್ಥ ಮಾಡಿಕೊಳ್ಳುತ್ತೀರಿ, ಇದು ನಾವೇ ಆಗಿದ್ದೆವು. ನಾವೇ 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದೆವು. ಈಗ ಮತ್ತೆ ನಾವು ಈ ರೀತಿ ಆಗುತ್ತಿದ್ದೇವೆ. ನಾವೇ ಬ್ರಾಹ್ಮಣರು, ಮತ್ತೆ ನಾವೇ ದೇವತೆಗಳು, ನಾವೇ ಕ್ಷತ್ರಿಯರಾಗುತ್ತೇವೆ. ಅವರು ಹೇಳುತ್ತಾರೆ, ನಾವೇ ಆತ್ಮ, ನಾವೇ ಪರಮಾತ್ಮ ಎಂದು. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ನಾವೇ ಬ್ರಾಹ್ಮಣರು, ಜುಟ್ಟಿನ ಸಮಾನರಾಗಿದ್ದೇವೆ, ಮತ್ತೆ ನಾವೇ ದೇವತೆಗಳಾಗುತ್ತೇವೆ. ನಾವೇ ಕ್ಷತ್ರಿಯ, ವೈಶ್ಯ, ಶೂದ್ರರಾಗುತ್ತೇವೆ. ಈ ಪಲ್ಟಿ ಹೊಡೆಯುವ ಆಟ ಆಡುತ್ತೀರಿ. ಇಡೀ 84 ಜನ್ಮಗಳ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ. ನೀವು ಮಕ್ಕಳಿಗೆ ಆಕರ್ಷಣೆಯೂ ಇರುತ್ತದೆ. ನೀವು ಸಮ್ಮುಖದಲ್ಲಿ ಹೋಗಿ ಕೇಳಬೇಕು. ಬಾಬನ ಸಮ್ಮುಖದಲ್ಲಿ ಬಂದು ಕೇಳಿದಾಗ ಬಿಸಿ ಬಿಸಿ ರೊಟ್ಟಿ ತಿಂದಂತಾಗುತ್ತದೆ. ಅಲ್ಲಾದರೆ ಅಂದರೆ ನೀವೆಲ್ಲಿ ದೂರದಲ್ಲಿ ಕುಳಿತು ಕೇಳುತ್ತೀರಿ, ಅದು ಹಳೆಯದಾಗಿ ಬಿಡುತ್ತದೆ. ಬಾಬಾರವರ ಬಳಿ ಬಂದಾಗ ತಾಜಾ ತಾಜಾ ಪುಲ್ಕಾ ತಿಂದಂತೆ. ಯಾರಿಗೆ ಬಿಸಿ ಬಿಸಿ ಪುಲ್ಕಾ ತಿನ್ನುವ ಅಂದರೆ ಚಪಾತಿ ತಿನ್ನುವ ಆಸೆ ಇದೆಯೋ ಅವರು ಬಾಬನ ಸಮ್ಮುಖದಲ್ಲಿ ಬರುತ್ತಾರೆ. ಆ ಬಿಸಿ ಬಿಸಿ ಚಪಾತಿ ತಿನ್ನುವ ಮಜಾ ಸಿಗುತ್ತದೆಯೋ ಅವರು ಗಳಿಗೆ ಗಳಿಗೆಗೂ ಬಾಬನ ಸಮ್ಮುಖದಲ್ಲಿ ಓಡುತ್ತಾರೆ. ಬಿಸಿ ಬಿಸಿ ಚಪಾತಿಯ ಬಹಳ ಮಜಾ ಇದೆ. ನಿಜ ಹೇಳಬೇಕೆಂದರೆ ನನಗಂತೂ ಬಿಸಿ ಬಿಸಿ ಪುಲ್ಕಾ ತಿನ್ನುವುದರಲ್ಲಿ ಬಹಳ ಮಜಾ ಬರುತ್ತದೆ. ಎಲ್ಲಕ್ಕಿಂತ ಬಿಸಿಯಾದದ್ದನ್ನು ನಾನೇ ತಿನ್ನುತ್ತೇನೆ ತಾನೇ ಎಂದು ಬಾಬಾ ಹೇಳುತ್ತಾರೆ. ಹಾಗಾಗಿ ನನಗೆ ಬಹಳ ಮಜಾ ಬರುತ್ತದೆ. ಇಡೀ ದಿನ ತಿನ್ನುತ್ತಲೇ ಇರಬೇಕು ಎಂದು ಮನಸ್ಸಾಗುತ್ತದೆ. ಇದಂತೂ ಮಕ್ಕಳಿಗೆ ಗೊತ್ತಿದೆ. ಇದು ಈಶ್ವರಿಯ ಪರಿವಾರವಾಗಿದೆ. ಇಲ್ಲಿ ತಿಳುವಳಿಕೆಯ ಮಾತಾಗಿದೆ. ಪ್ರಪಂಚದಲ್ಲಿ ತಿಳುವಳಿಕೆ ಇಲ್ಲ. ಈಗ ಈ ಭಾರತದಲ್ಲಿ ಎಲ್ಲರೂ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಭಾರತದಲ್ಲಿ 5000 ವರ್ಷಗಳ ಮೊದಲು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಎಲ್ಲರೂ ತಿಳುವಳಿಕೆಯುಳ್ಳವರಾಗಿದ್ದರು. ಆಗ ಸಂಪೂರ್ಣ ವಿಶ್ವದ ಮಾಲೀಕರಾಗಿದ್ದರು ತಾನೆ. ಈಗ ಅವರನ್ನು ಎಂತಹ ತಿಳುವಳಿಕೆಯುಳ್ಳವರನ್ನಾಗಿ ಮಾಡಿದವರು ಯಾರು? ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ. ಹೊಸ ಪ್ರಪಂಚದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ. ಯಾರಿಗೆ ಶಿವಬಾಬಾ ಎಂದು ಹೇಳುತ್ತಾರೋ ಶಿವಬಾಬಾ ಅವರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದಾರೆ. ಇವರಿದ್ದಾಗ ಬೇರೆ ಯಾವುದೇ ಧರ್ಮವಿರಲಿಲ್ಲ. ತಂದೆ ನೆನಪು ಮಾಡಿಸುತ್ತಾರೆ, ಹೇ ಭಾರತವಾಸಿಗಳೇ, ನೀವು ವಿಶ್ವದ ಮಾಲೀಕರಾಗಿದ್ದೀರಿ ತಾನೆ. ಆಗ ಬಹಳ ಸುಖಿಯಾಗಿದ್ದೀರಿ. ಸತ್ಯಯುಗವನ್ನು ಸುಖಧಾಮವೆಂದು ಕರೆಯಲಾಗುತ್ತದೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಈಗ ಹಳೆಯ ಪ್ರಪಂಚದ ಅಂತ್ಯ, ಹೊಸ ಪ್ರಪಂಚದ ಆದಿಯಾಗಿದೆ. ಅವರಿಗೆ ಈ ರಾಜ್ಯವನ್ನು ಯಾರು ಕೊಟ್ಟರು? ಗೀತೆಯಲ್ಲಿದೆ, ಭಗವಾನ್ ವಾಚ. ಈಗ ಭಗವಂತನು ಒಬ್ಬನೇ, ಅವರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ಹದ್ದಿನವರಾಗಿದ್ದಾರೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೊಡುತ್ತಾರೆ. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ. ಈಗ ಹಳೆಯ ಪ್ರಪಂಚವಿದೆ, ಮತ್ತೆ ಹೊಸ ಪ್ರಪಂಚ ಬರಬೇಕಿದೆ. ತಂದೆ ಬರುತ್ತಾರೆ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು. ತಂದೆ ತಿಳಿಸುತ್ತಾರೆ, ಸ್ವರ್ಗದ ರಾಜ್ಯಭಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಭಾರತವೀಗ ಬಡವ ಆಗಿದೆ. ಬಡವ ಎಂದು ಬಡವರಿಗೆ ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ರಾಜರಾಗುತ್ತೀರಿ ತಾನೆ. ಈಗ ಬಡವರಾಗಿದ್ದೀರಿ. ಇದು ಆಟವಾಗಿದೆ. ಸತ್ಯಯುಗದಲ್ಲಿ ರಾಜರಾಗಿರುತ್ತೀರಿ. ಈಗ ಮತ್ತೆ ಬಡವರಾಗಿದ್ದೀರಿ. ಇವರು ಹೊಸ ಪ್ರಪಂಚದಲ್ಲಿ ವಿಶ್ವದ ಮಾಲೀಕರಾಗಿದ್ದರು. ಈಗ ಯಾರು ವಿಶ್ವದ ಮಾಲೀಕರಲ್ಲ. ತುಂಡು ತುಂಡಾದ ರಾಜ್ಯ ಆಗಿದೆ. ಈಗ ತಂದೆ ಇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ಉಳಿದೆಲ್ಲದರ ವಿನಾಶ ಮಾಡಿಸುತ್ತಾರೆ. ವಿನಾಶವಂತೂ ಆಗಲೇಬೇಕಿದೆ. ತಂದೆ ಬರುತ್ತಾರೆ ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಲು. ಪತಿತ ವಿಕಾರಿ ಪ್ರಪಂಚವೆಂದು ಪಾವನ ನಿರ್ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ. ಈಗ ನೀವು ಮಧ್ಯದಲ್ಲಿದ್ದೀರಿ. ವಿಕಾರಿಗಳಿಂದ ನಿರ್ವಿಕಾರಿಯಾಗುತ್ತಿದ್ದೀರಿ. ಈಗ ತಂದೆ ಹೇಳುತ್ತಾರೆ,
ಪವಿತ್ರತೆಯ ರಾಖಿ ಕಟ್ಟಿಕೊಳ್ಳಿ, ಆಗ ಪಾವನ ಪ್ರಪಂಚದ ಮಾಲೀಕರಾಗಬಹುದು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ರಾವಣನ ರಾಜ್ಯದಲ್ಲಿ ಅಸುರಿ ರಾಜ್ಯವಿದೆ. ತಂದೆಯೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣನ ರಾಜ್ಯವನ್ನು ವಿನಾಶ ಮಾಡುತ್ತಾರೆ. ಹಾಗಾಗಿ ಇದು ಶಿಕ್ಷಣ ಆಗಿದೆ. ಭಗವಾನುವಾಚ ಅಂದರೆ ಭಗವಂತ ಓದಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯೂ ಆಗಿದ್ದಾರೆ, ಇವರು ದಾದಾ ಸಹ ಆಗಿದ್ದಾರೆ. ಇವರಲ್ಲಿ ಪ್ರವೇಶ ಮಾಡಿ ಯಾರು ನಿಮಗೆ ಓದಿಸುತ್ತಾರೋ ಅವರನ್ನು ಶಿವಬಾಬಾ ಎಂದು ಕರೆಯಲಾಗುತ್ತದೆ. ತಂದೆ ಶಿವ, ದಾದಾ ಪ್ರಜಾಪಿತ ಬ್ರಹ್ಮ. ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ನಿಮಗೆ ಆ ಸಮಯದಲ್ಲಿ 3 ಜನ ತಂದೆ ಇದ್ದಾರೆ. ಲೌಕಿಕ ತಂದೆಯೂ ಇದ್ದಾರೆ. ಯಾವಾಗ ಯಾವುದಾದರೂ ಆಪತ್ತುಗಳು ಬರುತ್ತವೆಯೋ ಆಗ ಹೇ ಭಗವಂತ, ಗಾಡ್ ಫಾದರ್ ಎಂದು ಹೇಳಿ ನೆನಪು ಮಾಡುತ್ತಾರೆ. ಅವರನ್ನು ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ. ಇವರ ಮೂಲಕ ನಿಮಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ತಂದೆ ತಿಳಿಸುತ್ತಾರೆ, ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಇದು ರಥವಾಗಿದೆ. ಇವರ ಮೂಲಕ ನಾನು ನಿಮಗೆ ವಿಶ್ವದ ಮಾಲೀಕತನವನ್ನು ಕೊಡುತ್ತೇನೆ. ಭಾರತ ಸ್ವರ್ಗವಾಗಿತ್ತು. ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಈಗ ನರಕವಾಗಿದೆ. ಇದರಲ್ಲಿ ಎಲ್ಲರೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಒಬ್ಬರೂ ನಿರ್ವಿಕಾರಿಗಳಿಲ್ಲ. ನಿರ್ವಿಕಾರಿಗಳು ಇರುವುದೇ ಹೊಸ ಪ್ರಪಂಚದಲ್ಲಿ. ನಿರ್ವಿಕಾರಿ ಪ್ರಪಂಚದಲ್ಲಿ ಯಾರೂ ವಿಕಾರಿಗಳಿರಲು ಸಾಧ್ಯವಿಲ್ಲ. ವಿಕಾರಿ ರಾಜ್ಯದಲ್ಲಿ ಯಾರೂ ನಿರ್ವಿಕಾರಿಗಳಿರಲು ಸಾಧ್ಯವಿಲ್ಲ. ಹೊಸ ಪ್ರಪಂಚ ನಿರ್ವಿಕಾರಿ, ಮತ್ತೆ ಹಳೆಯ ಪ್ರಪಂಚವಾದಾಗ ವಿಕಾರಿಗಳಾಗುತ್ತಾರೆ. ಭಾರತವನ್ನು ಇನ್ಸಾಲ್ವೆಂಟ್ ಎಂದು ಕರೆಯಲಾಗುತ್ತದೆ. ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ಪಂಚಾಯತಿ ರಾಜ್ಯ. ಗೀತೆಯಲ್ಲಿ ಕೌರವ ರಾಜ್ಯವೆಂದು ಹೇಳಲಾಗಿದೆ. ಈಗ ರಾಜ್ಯ ಪಾಂಡವ ಕೌರವ ಇಬ್ಬರದ್ದೂ ಇಲ್ಲ. ನೀವು ಮಾರ್ಗದರ್ಶಕರಾಗಿದ್ದೀರಿ. ಎಲ್ಲರಿಗೂ ಸುಖಧಾಮ ಶಾಂತಿಧಾಮದ ದಾರಿಯನ್ನು ತೋರಿಸುತ್ತೀರಿ. ಸ್ವರ್ಗದಲ್ಲಿ ಅವರ ರಾಜ್ಯವಿತ್ತು. ಸತ್ಯಯುಗದಲ್ಲಿ ಜೈ ಜೈಕಾರವಾಗುತ್ತದೆ. ಆದರೀಗ ಹಾಹಾಕಾರವಿದೆ. ಪ್ರಾಕೃತಿಕ ವಿಕೋಪಗಳು ಸಹ ಆಗಲಿವೆ. ಈ ಹಳೆಯ ಪ್ರಪಂಚ ಇನ್ನು 8 ವರ್ಷವಿದೆ. ಅದರ ಲೆಕ್ಕಾಚಾರವನ್ನು ನೀವು ತಿಳಿಸುತ್ತೀರಿ. ಇಲ್ಲಿ ವಾಸಿಸಲು ಜಾಗವಿಲ್ಲ. ಧಾನ್ಯವೂ ಕೂಡ ಕಡಿಮೆ. ಅಪಾರ ದುಃಖಗಳಿವೆ. ಎಲ್ಲಾ ಕಡೆ ಹೊಡೆದಾಡುತ್ತಾ ಜಗಳವಾಡುತ್ತಾ ಎಷ್ಟೊಂದು ದುಃಖಿಗಳಾಗಿದ್ದಾರೆ. ಎಷ್ಟೊಂದು ಕೊಳಕಿನಲ್ಲಿ ವಾಸಿಸುತ್ತಾರೆ. ಬಾಬಾ ಹೇಳಿದ್ದರು, ಎಷ್ಟೊಂದು ದುಃಖಗಳಿವೆ ಎಂದು ಬರೆಯಿರಿ. ಈ ಪ್ರಪಂಚ ಸುಖ ಮತ್ತು ದುಃಖದ್ದಾಗಿದೆ. ಸತ್ಯಯುಗದಲ್ಲಿ ಸತ್ಯ, ತ್ರೇತಾಯುಗದಲ್ಲಿ ಅರ್ಧಂಬರ್ಧ ಸುಖ. 16 ಕಲೆಗಳಿಂದ 14 ಕಲೆಗಳಾಗುತ್ತವೆ. ಮತ್ತೆ ಬಹಳ ದುಃಖದ ನಂತರ ಬಹಳ ಸುಖವಾಗುತ್ತದೆ. ಈ ವಿಷಯಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆಯೇ ಓದಿಸುತ್ತಾರೆ. ಆದ್ದರಿಂದ ಇಲ್ಲಿ ನೀವು ಬರುತ್ತೀರಿ. ಶ್ರೀಮತದಂತೆ ಭಾರತವನ್ನು ಶ್ರೇಷ್ಠವನ್ನಾಗಿ ಮಾಡುತ್ತೀರಿ. ಪತಿತ ಭ್ರಷ್ಟಾಚಾರಿಗೆ ಹೇಳಲಾಗುತ್ತದೆ. ಶ್ರೇಷ್ಠರೆಂದು ಸಂಪೂರ್ಣ ನಿರ್ವಿಕಾರಿಗಳಿಗೆ ಹೇಳಲಾಗುತ್ತದೆ. ಸಂಪೂರ್ಣ ವಿಕಾರಿಗಳು ಯಾರಿದ್ದಾರೋ ಅವರು ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಈಗ ಸಾವು ತಲೆಯ ಮೇಲೆ ನಿಂತಿದೆ. ವೃಕ್ಷದ ವೃದ್ಧಿಯಂತೂ ಆಗಲೇಬೇಕಿದೆ. ಇದು ರಾಜಯೋಗದ ಪಾಠಶಾಲೆಯಾಗಿದೆ. ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತಿದೆ. ನೀವು ತಂದೆಯೊಂದಿಗೆ ಯೋಗವನ್ನು ಜೋಡಿಸುತ್ತೀರಿ. ಆತ್ಮಿಕ ತಂದೆಯೇ ಕುಳಿತು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಅವರನ್ನು ದೇವಿ ದೇವತೆಗಳೆಂದು ಕರೆಯಲಾಗುತ್ತದೆ. ನಿಮಗಂತೂ ದೇವತೆ ಎಂದು ಕರೆಯುವುದಿಲ್ಲ. ಇದು ಮನುಷ್ಯ ಸೃಷ್ಟಿ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ಸೃಷ್ಟಿ. ದ್ವಾಪರ ಯುಗದಲ್ಲಿ ಮನುಷ್ಯ ಸೃಷ್ಟಿ ಶುರುವಾಗುತ್ತದೆ. ಸತ್ಯಯುಗವೆಂದು ಸದ್ಗತಿಗೆ ಹೇಳಲಾಗುತ್ತದೆ. ಕಲಿಯುಗವೆಂದು ದುರ್ಗತಿಗೆ ಹೇಳಲಾಗುತ್ತದೆ. ಇದು ಪ್ರಪಂಚದ ಚಕ್ರವಾಗಿದೆ. ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದಾಗುತ್ತದೆ. ಎಲ್ಲ ಆತ್ಮರುಗಳು ಸಹೋದರ ಸಹೋದರರಾಗಿದ್ದಾರೆ. ಒಬ್ಬ ತಂದೆಯಿಂದ ಆಸ್ತಿ ಸಿಗುತ್ತಿದೆ. ಬೇಹದ್ದಿನ ತಂದೆ, ಸ್ವರ್ಗದ ತಂದೆ ನರಕದ ಮಾಲೀಕತನವನ್ನು ಕೊಡುತ್ತಾರೆ. ನರಕದ ಆಸ್ತಿ ಎಂದು ಹೇಳುವುದಿಲ್ಲ, ನರಕವಾಸಿ ಎಂದೇ ಹೇಳುತ್ತಾರೆ.
ನರಕದ ರಾಜ ಎಂದು ಹೇಳುವುದಿಲ್ಲ, ನರಕವಾಸಿ ಎಂದೇ ಹೇಳುತ್ತಾರೆ. ರಾವಣನ ರಾಜ್ಯದಲ್ಲಿ ನರಕವಾಸಿಗಳು, ರಾಮ ರಾಜ್ಯದಲ್ಲಿ ಸ್ವರ್ಗವಾಸಿಗಳಾಗಿದ್ದಾರೆ. ಅವರು ಇರುವುದೇ ಸತ್ಯಯುಗದಲ್ಲಿ. ಇದು ಶಿಕ್ಷಣ ಆಗಿದೆ. ನೀವು ಹೇಳುತ್ತೀರಿ, ನಾವು ಮನುಷ್ಯರಿಂದ ದೇವತೆಯಾಗಲು ಬಂದಿದ್ದೇವೆ. ಮನುಷ್ಯರು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ಭಗವಂತನ ರಥವಾಗಿದೆ. ಆ ಮಗುವಿನ ಪಕ್ಕದಲ್ಲಿ ತಂದೆಯೇ ಬಂದು ಕುಳಿತುಕೊಳ್ಳುತ್ತಾರೆ. ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದೇ ಇಲ್ಲ. ನೀವು ಮಕ್ಕಳು ಪಾವನರಾಗುತ್ತಿದ್ದೀರಿ, ಉಳಿದವರೆಲ್ಲರೂ ವಿನಾಶವಾಗುತ್ತಾರೆ. ಬೇರೆ ಯಾವುದೇ ಖಂಡಗಳು ಇರುವುದೇ ಇಲ್ಲ, ಮತ್ತೆ ವೃದ್ಧಿಯಾಗುತ್ತಾ ಹೋಗುತ್ತವೆ. ಅದನ್ನು ವಿರಾಟ ಮನುಷ್ಯರ ವೃಕ್ಷವೆಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ಬಂದು ವೃಕ್ಷದ ಚಿತ್ರ ಇತ್ಯಾದಿಗಳನ್ನು ಮಾಡಿಸುತ್ತೇನೆ. ತಂದೆ ಹೇಳುತ್ತಾರೆ, ಆ ಚಿತ್ರಗಳನ್ನು ಮಾಡಿಸುತ್ತೇನೆ ಮತ್ತು ಸರಿ ಕೂಡ ಮಾಡುತ್ತೇನೆ. ಸಂಪೂರ್ಣ ಭಾರತದಲ್ಲಿ ಇಂತಹ ವೃಕ್ಷ ಯಾರ ಬಳಿಯೂ ಇರುವುದಿಲ್ಲ. ಭಕ್ತಿಯನ್ನು ಅರ್ಧ ಸತ್ಯದ ಮಾರ್ಗ, ಜ್ಞಾನವನ್ನು ಸತ್ಯ ಮಾರ್ಗವೆಂದು ಕರೆಯಲಾಗುತ್ತದೆ. ತಂದೆ ಸತ್ಯ ಕಥೆಯನ್ನು ತಿಳಿಸಿ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಅಮರ ತಂದೆಯ ಮೂಲಕ ಸತ್ಯಯುಗದಲ್ಲಿ ನೀವು ಅಮರರಾಗುತ್ತೀರಿ. ಕಾಲ ನುಂಗುವುದಿಲ್ಲ. ಇದು ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣ ಆಗಿದೆ, ಶ್ರೇಷ್ಠಾತಿ ಶ್ರೇಷ್ಠ ಪದವಿಯಾಗಿದೆ. ಈಗ ಶ್ರೀಮತದಂತೆ ನಡೆದು ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಪವಿತ್ರರಾಗಿ ಬೇರೆಯವರನ್ನು ಮಾಡಬೇಕು. ಪುರುಷಾರ್ಥ ಮಾಡಿದರೆ ಸ್ವರ್ಗಕ್ಕೆ ಖಂಡಿತವಾಗಿಯೂ ಬರುತ್ತೀರಿ. ಯಾರು ಎಷ್ಟು ತಿಳುವಳಿಕೆಯುಳ್ಳವರಾಗಿ ಬೇರೆಯವರನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಸತ್ಯಯುಗದಲ್ಲಿ ಪವಿತ್ರತೆ ಇದೆ, ಆದ್ದರಿಂದ ಸುಖ ಶಾಂತಿಯೂ ಇದೆ. ತಂದೆ ಅರ್ಧ ಕಲ್ಪ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗ್ಲಾನಿಯೇ ಮಾಡಿದ್ದೀರಿ. ಭಾರತ ಎಷ್ಟೊಂದು ಚೆನ್ನಾಗಿತ್ತು, ಈಗ ಎಷ್ಟೊಂದು ಕೆಟ್ಟದ್ದಾಗಿದೆ. ನೋಡಲು ಮುಖ ಮನುಷ್ಯರದ್ದು, ಆದರೆ ಗುಣ ಕೋತಿಯಂತಿದೆ. ಇಲ್ಲಿಯೇ ಕುಳಿತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಅಲ್ಲಾನನ್ನು ನೆನಪು ಮಾಡಬೇಕು. ಬೇಹದ್ದಿನ ಮಾಲೀಕತನ ಸಂಪೂರ್ಣ ನಿಮ್ಮದು. ನಾವೆಲ್ಲ ಸಹೋದರರಿಗೆ ತಂದೆಯಿಂದ ಪ್ರತಿ 5,000 ವರ್ಷಗಳ ನಂತರ ಆಸ್ತಿ ಸಿಗುತ್ತದೆ. ಇದು ಶಿಕ್ಷಣ ಆಗಿದೆ. ಇದರಲ್ಲಿ ಧಾರಣೆಯಾಗಲು ಬುದ್ಧಿ ಚಿನ್ನದ ಪಾತ್ರೆ ಬೇಕು. ಪತಿತರಿಗೆ ಧಾರಣೆಯಾಗಲು ಸಾಧ್ಯವಿಲ್ಲ. ಇದು ಯೋಗ ಮತ್ತು ಜ್ಞಾನ ಆಗಿದೆ. ಜ್ಞಾನ ಸೃಷ್ಟಿ ಚಕ್ರದ್ದಾಗಿದೆ. ಯೋಗ ತಂದೆಯೊಂದಿಗಿದೆ. ಎಷ್ಟೊಂದು ಸಹಜವಾಗಿದೆ. ಮ್ಯಾಗಝಿನ್ ಯಾರು ಬರೆಯುತ್ತಾರೋ ಅವರು ಜ್ಞಾನದಲ್ಲಿ ಎಲ್ಲರಿಗಿಂತ ತೀಕ್ಷ್ಣರಾಗಿದ್ದಾರೆ. ತಂದೆ ಹೀಗೆ ಕೊಡುತ್ತಾರೆ, ಮಕ್ಕಳೇ, ಒಂದು ಪ್ರಶ್ನೆಯನ್ನು ಕೊಟ್ಟು ಬರೆದುಕೊಂಡು ಬನ್ನಿರಿ ಎಂದು ಹೇಳುತ್ತಾರೆ. ಸಂಪೂರ್ಣ ಆಧಾರ ಅದರ ಮೇಲಿದೆ. ಸ್ವರ್ಗದ ಸ್ಥಾಪನೆ ಹೇಗೆ ಆಗುತ್ತದೆ? ಇದು ಯಾರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಆದ್ದರಿಂದ ನೀವು ಬರೆದು ತಿಳಿಸಿರಿ, ಆಗ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ದೊಡ್ಡ ಮಾತೇನಲ್ಲ ತಾನೆ. ಇದನ್ನು ವಿಚಾರ ಸಾಗರ ಮಂಥನ ಮಾಡುವುದು ಎಂದು ಕರೆಯಲಾಗುತ್ತದೆ. ಇದು ನಿಮಗೆ ಗೊತ್ತಿದೆ. ಎಷ್ಟೊಂದು ಬಾರಿ ಬಾಬಾ ಬಂದು ಓದಿಸಿದ್ದಾರೆ, ಮುಂದೆಯೂ ಓದಿಸುತ್ತಿರುತ್ತಾರೆ. ನೀವು ಮಕ್ಕಳು ಹೇಳುತ್ತೀರಿ, ಬಾಬಾ ನೀವು ಅವರೇ ಆಗಿದ್ದೀರಿ. ತಂದೆಯೂ ಹೇಳುತ್ತಾರೆ, ಮಕ್ಕಳೇ ನೀವು ಅವರೇ ಆಗಿದ್ದೀರಿ. ಕಲ್ಪ ಕಲ್ಪವೂ ನಿಮಗೆ ಓದಿಸುತ್ತೇನೆ. ಶಿಕ್ಷಣ ಕೂಡ ಬಹಳ ಸಹಜವಾಗಿದೆ. ಉಳಿದಂತೆ ಭಕ್ತಿ ಮಾರ್ಗದ ಶಾಸ್ತ್ರ ಇತ್ಯಾದಿಗಳನ್ನು ಜನ್ಮ ಜನ್ಮಾಂತರಗಳಿಂದ ಓದುತ್ತಾ ಬಂದಿದ್ದೀರಿ. ಮತ್ತೇನಾಯಿತು? ತಮೋ ಪ್ರಧಾನರೇ ಆಗಿದ್ದೀರಿ, ಕೆಳಗಿಳಿಯುತ್ತಲೇ ಬಂದಿದ್ದೀರಿ. ಭಕ್ತಿ ಮಾರ್ಗ ಪೂರ್ಣ ಅಂತೂ ಆಗಲೇಬೇಕಿದೆ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳು ಇರುವುದಿಲ್ಲ. ಭಕ್ತಿ ಮಾರ್ಗದ ಯಾವುದೇ ಗುರುತು ಇರುವುದಿಲ್ಲ. ಮಕ್ಕಳಿಗೆ ಎಷ್ಟೊಂದು ತಿಳಿಸುತ್ತಾರೆ, ಎಲ್ಲವನ್ನೂ ತಿಳಿಸಿ ಮತ್ತೆ ಹೇಳುತ್ತಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆ ತಂದೆಯೇ ಟೀಚರ್ ಆಗಿದ್ದಾರೆ, ಸದ್ಗುರುವಾಗಿದ್ದಾರೆ. ನಿಮ್ಮನ್ನು ಮರುಜೀವ ಸಹ ಮಾಡುತ್ತಾರೆ. ದತ್ತು ಮಾಡಿಕೊಂಡು ಸ್ವಯಂ ತಂದೆಯೇ ಓದಿಸುತ್ತಾರೆ. ಮತ್ತೆ ಸ್ವತಃ ಸದ್ಗುರುವಾಗಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ.
ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಇದು ಹಳೆಯ ಪ್ರಪಂಚ, ಅದು ಹೊಸ ಪ್ರಪಂಚ. ಹಳೆಯದನ್ನು ಹೊಸದನ್ನಾಗಿ ತಂದೆಯೇ ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಶುಭಾಶಯಗಳಿಗೆ ಪಾತ್ರರಾಗಿರಿ. ಬಾಪ್ತಾದ ಯಾವ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ ಗೊತ್ತೇ? ಬಾಪ್ತಾದಾರವರಿಂದ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವೇನು? ತಮ್ಮ ಒಳಗೆ ಇದುವರೆಗೂ ಉಳಿದಿರುವ ದುರ್ಬಲತೆಗಳನ್ನು ಸದಾ ಕಾಲಕ್ಕಾಗಿ ವಿದಾಯ ಹೇಳುವ ದೃಢ ಸಂಕಲ್ಪದ ಮೇಲೆ ಬಾಪ್ತಾದ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾರೆ. ಪ್ರತಿದಿನ ಅಮೃತ ವೇಳೆ ಇದೇ ವಿದಾಯದ ಶುಭಾಶಯವನ್ನು ಸ್ಮೃತಿಯ ಮೂಲಕ ಪುನರಾವರ್ತಿಸುತ್ತಾ ಇರಿ. ಬಾಬಾ ನನಗ್ ಶುಭಾಶಯ ಹೇಳ್ತಾ ಇದ್ದಾರೆ ಅಂತ ಅಮೃತ ವೇಳೆ ನೆನಪು ಮಾಡ್ಕೊಳ್ತಾ ಇರ್ರಿ. ಸಮರ್ಥರನ್ನಾಗಿ ಮಾಡಿಕೊಳ್ಳುತ್ತೀರಿ. ಆಗ ಸ್ವಯಂನ ಸಮರ್ಥಿ ಸ್ವರೂಪದ ಜೊತೆಗೆ ಸೇವೆಯಲ್ಲಿಯೂ ಸಮರ್ಥ ಸ್ವರೂಪರಾಗುತ್ತೀರಿ. ಈಗ ಈ ವಿನಾಶಕಾರಿ ಗ್ರೂಪ್ ಎವರ್ ರೆಡಿ ಆಗಿದ್ದಾರೆ. ಹಾಗೆಯೇ ಸ್ಥಾಪನೆಗೆ ನಿಮಿತ್ತವಾಗಿರುವ ಗ್ರೂಪ್ ಕೂಡ ಬಾಪ್ ತಾದಾರವರಿಂದ ಶುಭಾಶಯಗಳನ್ನು ಪಡೆದು ಎವರ್ ರೆಡಿ ಆಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.